ಶರಣರು ಹೇಳ್ತಾರೆ ಏನಂತ ಅಂತ ತಿಳ್ಕೊಂಡ್ರೆ, 3-6 ಕದದ ಮನಿ ಕಟ್ಟಿ ಮುಚ್ಚಿ ನೀರಿಗೆ ಹೋದನೆಂದರೆ ಮುಚ್ಚಲಿಕ್ಕ ಇಲ್ಲವ ತಟ್ಟಿ ಅಂದರು. ಏನೈತಲ್ಲ ಸುಂದರವಾದ ದೇಹ, ಅವ್ರು ಹೇಳಕತ್ತಾರ ಏನಂತ, 3-6 ಕದದ ಮನಿ ಕಟ್ಟಿ ಮುಚ್ಚಿ ನೀರಿಗೆ ಹೋದನೆಂದರೆ ಮುಚ್ಚಲಿಕ್ಕ ಇಲ್ಲವ ತಟ್ಟಿ, ಇದನ್ನು ಸೋರದಂಗ ನೋಡಬೇಕು ಮಾಡಬೇಕು ಗಟ್ಟಿ ಅಂದ್ರೆ ಅವ್ರು. ನೋಡಿ ಎಷ್ಟು ಚಲೋ ಮಾತು ಹೇಳ್ತಾರೆ. ಅವ್ರು ಹೇಗೆ ಹೇಳಿದ್ದು, ಶರೀಫರು ಕೂಡ ಒಂದು ಮಾತು ಹೇಳಿದರು, ಸೋರು ತಿಹೆದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಹೆದು ಮನೆಯ ಮಾಳಿಗೆ ಅಂದ್ರೆ, ಅಜ್ಞಾನದಿಂದ ಸೋರು ತಿಹೆದು ಮನೆಯ ಮಾಳಿಗೆ ಮೇಲೆ ಗಟ್ಟಿ ಮಾಳಪರಿಲ್ಲ, ಮೇಲೆ ಹೋಗಿ ಬೆಳಕಂಡಿ ಮುಚ್ಚಬೇಕಂತ ತಿಳ್ಕೊಂಡಂತಾರಂತ ಅಜ್ಜರ್ ಬಂದ್ರು. ಮೇಲೆ ಮುಟ್ಟಿ ಹೋಗಿ ಏನಂತ ತಿಳ್ಕೊಂಡಂದ್ರೆ ಬೆಳಕಂಡಿ ಮುಚ್ಚಬೇಕಂತ ತಿಳ್ಕೊಂಡಂತಾರಂತ, ಮ್ಯಾಲೆ ಮುಚ್ಚಕ್ಕೆ ಬೆಳಕಂಡಿನೇ ಇಲ್ಲಂತ. ಆದರೂ ಕೂಡ ಏನಂತ ತಿಳ್ಕೊಂಡಂತಾರ, ಸೋರು ತಿಹೆದು ಮನೆಯ ಮಾಳಿಗೆ. ಚೇರ್ ತುಂಬ ಈ ಕಡೆ. ಶಿವ ಸಾಂಬ ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ. जगतगुरु पंचाचार्य महाराज की, रुद्रमुनीश्वर महाराज की, भद्रकालम्मा देवी माता की, महात्मा शरण बसवेश्वर महाराज की, सांब जय नमः पार्वती शिव हर हर महादेव. ಅಪ್ಪರ ಈ ಕಡೆ ಚೇರ್ ಈ ಕಡೆ ಹಾಕ್ಸ್ಬಿಡೋಣನ್ರಿ. ಈ ಕಡೆ ನಿಮಗೆ ಮಂದಿ ಕಾಣ ತೋಟ್ಲೊಂದು. ಇಲ್ಲ ಇಲ್ಲ, 3-6 ಕದದ ಮನಿ ಕಟ್ಟಿ ಮುಚ್ಚಿ ನೀರಿಗೆ ಹೋದನೆಂದರೆ ಮುಚ್ಚಲಿಕ್ಕ ಇಲ್ಲವ ತಟ್ಟಿ, ಇದನ್ನು ಸೋರದಂಗ ಮಾಡಬೇಕು ಗಟ್ಟಿ ಅಂತ ತಿಳ್ಕೊಂಡಂದ್ರಂತ. ಈ ಶರೀರವನ್ನು ಸೋರ್ಲಾರ್ದಂಗೆ ಮಾಡ್ಬೇಕಂತ ತಿಳ್ಕೊಂಡಂದ್ರು. ಶರೀಫ್ ಏನು ಹೇಳಿದ, ಸೋರು ತಿಹೆದು ಮನೆಯ ಮಾಳಿಗೆ ಅಜ್ಞಾನದಿಂದ ಸೋರು ತಿಹೆದು ಮನೆಯ ಮಾಳಿಗೆ, ಮೇಲಗಟ್ಟಿ ಮಾಳಪರಿಲ್ಲ ಅಂದ್ರೆ ಮ್ಯಾಲೆ ಹೋಗಿ ಮುಚ್ಚಬೇಕಂತ ತಿಳ್ಕೊಂಡಂತಾರೆ. ನಾವು ಕಟ್ಟಿಸಿರುವಂಥ ಕಲ್ಲು ಕಟ್ಟಿಗೆಯಿಂದಿರುವಂಥ ಮನೆಗೆ ಬೆಳಕಂಡಿದಾವೆ, ಆದ್ರೆ ಈ ದೇಹ ಅನ್ನುವಂಥ ಶರೀರಕ್ಕೆ ಮನೆಗೆ ಏನೈತಲ್ಲ ಬೆಳಕಂಡಿನೇ ಇಲ್ಲಂತ, ಸೋರ್ತೈತಂತ. ಮನೆ ಸೋರ್ತೈತೆ ಅಂತ ತಿಳ್ಕೊಂಡಂತಾರೆ. ಹೆಂಗೆ ಅವ್ರು ಹೇಳ್ತಾರೆ, ನೆಗಡಿ ಬಂದಿರ್ತೈತಿ. ನೆಗಡಿ ಬಂದಾಗ ಹಿಂಗೆ ಹೊಗಿತಿರಿಲ್ಲ, ಹಿಂಗೆ ಮಾಡಿ ಹಿಂಗೆ ಹೊಗದಿರಿಲ್ಲ. ಮತ್ತು ಅದು ಎಲ್ಲಿಂದ ಸೋರ್ತೈತ್ರಿ, ಮ್ಯಾಗ ಹೋಗಿ ಮುಚ್ಚಬೇಕಂತಾನಂತ, ಮುಚ್ಚಕ್ಕಿಲ್ಲ ಬೆಳಕಂಡಿಲ್ಲ ಅಂದಂತ ಶರೀಫ. ನೋಡಿ ಹೆಂಗೈತಿ, 3-6 ಕದದ ಮನಿ ಕಟ್ಟಿ ಮುಚ್ಚಿ ನೀರಿಗೆ ಹೋದನೆಂದರೆ ಮುಚ್ಚಲಿಕ್ಕ ಇಲ್ಲವ ತಟ್ಟಿ ಅಂದ್ರೆ ಅವರು. ಈ ಶರೀರ ಅಂತಕ್ಕಂಥದ್ದು ಏನೈತಲ್ಲ, ನವರಂಧ್ರಗಳಿಂದ ಕೂಡಿರುವಂಥ ಶರೀರ. ಇದ್ರಾಗ ಹೋಗಿ ಗಾಳಿ 9 ರಂಧ್ರಗಳಲ್ಲಿ ಹೋಗಿ ಗಾಳಿ ಬಂತು ಅಂತ ತಿಳ್ಕೊಂಡ್ರೆ ಆರಾಮಾಗಿರ್ತದೆ ಈ ಶರೀರ. ಇಲ್ಲ ಅಂತ ತಿಳ್ಕೊಂಡ್ರೆ ಆರಾಮಾಗಿರಂಗಿಲ್ಲ. ಆರಾಮಾಗಿರಂಗಿಲ್ಲ. ಏಯ್ ಆ ಕಡೆ ನಿಂದ್ರಲಿಪ್ಪ ಹುಡ್ರಿ, ಏನಿದ್ರಲಿ ನೀವು. ನವರಂಧ್ರಗಳು ಅಂತ ಕರ್ಕೊಂಡು ಬರ್ತಾರೆ. 9 ರಂಧ್ರದಿಂದ ಏನಂತ ತಿಳ್ಕೊಂಡು ಗಾಳಿ ಆರಾಮ್ ಬಂತು ಅಂತ ತಿಳ್ಕೊಂಡ್ರೆ ಆರಾಮಾಗಿರ್ತಾರ ಅಂತ ತಿಳ್ಕೊಂಡಂತಾರೆ. ಆರಾಮಾಗಿರ್ತಾರೆ ಅಂತ ತಿಳ್ಕೊಂಡಂತಾರೆ. ಅದಕ್ಕೆ ಏನಂದ್ರು, 9 ಮಗ್ಗಿ ಒಳಗೆ ತನ್ನ ಗಮ್ಮತ್ತನ್ನು ಬಿಡಂಗಿಲ್ಲಂತ. ಈ ಶರೀರ 9 ಮಗ್ಗಿ ಒಳಗೆ ಐತಂತ. 9 ಮಗ್ಗಿ ಒಳಗೆ ಹೆಂಗೈತೆ ಅಂತ ತಿಳ್ಕೊಂಡ್ರೆ 9 ಮಗ್ಗಿ 9 ಒಂದ್ಲೆ 9 ಹೌದಲ್ಲ? 9 ಒಂದ್ಲೆ 9 9 9 ಎಳ್ಳೆ 1 8 9 9 3 87. ಮನೆ ಕೇಳಿದ್ದೆ ನಾನು ಒಂದು ಹುಡುಗನ, 9 ಎಷ್ಟು ಅಂತ ತಿಳ್ಕೊಂಡಂದೆ. ಅವ 801 ಅಂದವ. 9 3 2 7 9. ಈ ಕಡೆ ಲಕ್ಷ ಇರಲಿ ತಾಯಂದ್ರೆ, ಈ ಕಡೆ ಇರಲಿ. ನಾ ಹೇಳಿದಂಗೆ ನೀವು ಅನ್ಕೊಂತ ಹೋಗ್ರಿ. 9 3 2 7 9 9 4 3 6 9 9 5 4 5 9 9 6 5 4 9 9 7 6 3 9 9 8 7 2 9 9 8 1 9 ಪೂಜಿ ತೆಗೆದ್ರು 9 9 ತನ್ನ ಗಮ್ಮತ್ತನ್ನು ಬಿಡಂಗಿಲ್ಲಂತ. ಹಂಗೆ ಈ ಶರೀರ ಅಂತಕ್ಕಂಥದ್ದು ಏನೈತಿಲ್ರಿ, ಇದ್ರಾಗ ನವರಂಧ್ರಗಳಿಂದ ಕೂಡೈತಿ. ಆದ್ರೆ ನೆನಪಿರಲಿ ನಿಮಗೆಲ್ಲರಿಗೂ, ಈ ಶರೀರ ಹೆಂಗದಪ್ಪ ಅಂತ ತಿಳ್ಕೊಂಡು ಶರೀಫರು ಕೂಡ ಹೇಳ್ಕೊಂಬಂದ್ರು, ಜಾನಪದಕಾರರು ಕೂಡ ಹೇಳ್ಕೊಂಬಂದ್ರು. ಅವಾಗವಾಗ ಇದು ಏನಂತ ತಿಳ್ಕೊಂಡ್ರೆ ನೆಗಡಿ ಆತಪ್ಪ ಅಂತ ತಿಳ್ಕೊಂಡ್ರೆ ಇದು ಸೋರ್ತಿರ್ತೈತೆ. ಯಾವಾಗ ಆಕೈತಿ ಹೇಳ್ರಿ, ನೀವೆಲ್ಲ ಯಾರು ತಾಯಂದ್ರೆ, ನಾನು ಒಂದು ಮನೆಗೆ ಬಿನ್ನಾಯಿ ಕರೆದಿದ್ರು. ಬಿನ್ನಾಯಿ ಕರೆದಾಗ ಏನಾಗಿತ್ತು ಅಂತ ತಿಳ್ಕೊಂಡ್ರೆ, ನಾವು ಗವಾಯಿಗಳು ಹೋಗಿದ್ವಿ ಬಿನ್ನಾಯ್ಕೆ ಹೋಗಿದ್ವಿ. ಬಿನ್ನಾಯಿ ಮಾಡಾಕತ್ತಿದ್ವಿ ಎಲ್ಲರೂ. ಅವ್ರ ಪಾಪ ಅವರು ಹೋಳಿಗೆ ಮಾಡಾಕತ್ತಿದ್ರು. ಹೋಳಿಗೆ ಮಾಡಿ ಹಪ್ಪಳ ಸೊಂಡಿಗೆ ಎಲ್ಲ ನೀಡಿದ್ರವ.
ಹಪ್ಪಳ ಸೊಂಡಿಗೆ ಎಲ್ಲ ನೀಡಿ ಹೋಳಿಗೆ ಊಟ ಮಾಡಿದ್ವಿ. ಹೋಳಿಗೆ ಊಟ ಮಾಡಿ ಇನ್ನೇನು ಅನ್ನ ನೀಡಿದ್ರು. ಅನ್ನ ನೀಡಿದ ಬಳಿಕ ಹೆಣ್ಮಗಳು ಊಟಕ್ಕೆ ಕೊಡೋಕೆ ಹೆಣ್ಮಗಳು ಏನು ಮಾಡಿದ್ಲು, ಅನ್ನ ನೀಡಿ ಹೊರಗೆ ಹೋದ್ಲಕ್ಕಿ. ಹೊರಗೆ ಹೋದ್ರಾಗ ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ಹೆಣ್ಮಗಳು ಒಬ್ಬಾಕಿ ಹೋಳಿಗೆ ಮಾಡಾಕತ್ತಿದ್ಲಲ್ಲ, ನಾವೇನು ಮಾಡಿದ್ವಿ ಸಾರು ಅಂತ ತಿಳ್ಕೊಂಡು ಇಷ್ಟ ಅಂದೆ. ಸಾರು ಅಂತ ತಿಳ್ಕೊಂಡು ಅನ್ನೋದ್ರಾಗ ಆ ಹೆಣ್ಮಗಳು ಏನು ಮಾಡಿದ್ಲು, ನನಗೆ ಅನ್ನ ನೀಡಿ ಹೋದ ಹೆಣ್ಮಗಳು ಹೊರಗೆ ಹೋದಕ್ಕೆ ಬರಲಿಲ್ಲ ಜಲ್ದಿ. ಸಾರು ಅನ್ನೋದ್ರಾಗ ಹೋಳಿಗೆ ಮಾಡಾಕತ್ತಿದ್ಲ ಹೆಣ್ಮಗಳು ಕೈ ಬಿಟ್ಟು ಹಾಕಿ ಬಂದ್ಲು. ಆಕೆಗೆ ಒಂದು ಸ್ವಲ್ಪ ನೆಗಡಾಗಿತ್ತವ. ಆಕೆಗೆ ನೆಗಡಾಗಿತ್ತು. ಆಕೆ ಏನು ಮಾಡಿದ್ಲು, ಹೋಳಿಗೆ ಬಿಟ್ಟು ಮತ್ತು ಅದು ಬೆಂಕಿ ಜಳಕ್ಕೆ ನಿಂತ್ಕೊಂಡಾಳ. ಇನ್ನೇನು ಜಳಕ್ಕಿದ ಅದಂಗೆಲ್ಲ ಮತ್ತೆ ನೆಗಡಿ ಜೋರಾಗಕತ್ತಿತ್ತು. ಆಕೆ ಸಾರು ಹಿಡ್ಕೊಂಡು ಹಿಂಗೆ ಬರೋ ಮುಂದೆ ಮೂರ್ನಾಗಿನ ತಟ್ಟನ್ನು ಹಿಡಿತ್ರಿ ಸಾರ್ನ್ಯಾಗ. ಸಾರು ಹಿಡಿತಿ. ನಾನು ಸಾರು ಅಂತ ತಿಳ್ಕೊಂಡು ಅಂದ ಒಬ್ಬನ ಬರೋದ್ರಾಗ ಸಾರನ ಅಂತ ತಿಳ್ಕೊಂಡು ಹಿಂಗೆ ಬಂದು ಹಿಡಕತ್ತಿಲ್ಲ. ಒಲ್ಲೆ ಅವನ ಸಾರು ಅಂದ. ಯಾಕ್ರೆ ಮುತ್ಯಾರ ಹೀಗರ ಸಾರು ಕೇಳಿರಿ, ಯಾಕೆ ಸಾರು ಒಲ್ಲೆ ಅನ್ನಕತ್ತೀರಿ ಅಂತ ತಿಳ್ಕೊಂಡು ಅಂದ್ರೆ ಅವರು, ಇಲ್ರಿ ನಾ ಸಾರು ಉಣ್ಣಂಗಿಲ್ಲ ಬಿಟ್ಟಿನ್ರಿ ಈಗ ಅಂತಂದೆ. ಅದಕ್ಕೆ ಅವ್ರು ಹೇಳಿದರು, 3-6 ಕದದ ಮನಿ ಕಟ್ಟಿ ಮುಚ್ಚಿ ನೀರಿಗೆ ಹೋದನೆಂದರೆ ಮುಚ್ಚಲಿಕ್ಕೆ ಇಲ್ಲವಾ ತಟ್ಟಿ ಅಂತ ತಿಳ್ಕೊಂಡಂತಾರ. ಶರಣರ ನೆನಪಿರಲಿ ನಮಗೂ ನಿಮಗೆಲ್ಲರಿಗೂ ಏನಂತ ಅಂತ ತಿಳ್ಕೊಂಡ್ರೆ, ಕಣ್ಣು ಇಲ್ಲ ಅಂದ್ರೆ ಎಷ್ಟು ಕಷ್ಟವಾಗ್ತದ. ಕಣ್ಣು ಇದ್ದವರು ಕೂಡ ನಮಗೇನು ಮಾಡ್ಲಿಕ್ಕೆ ಆಗದೆ ಇರ್ತಕ್ಕಂಥ ಸಾಧನೆಯನ್ನು ಈ ಜಗತ್ತಿನೊಳಗೆ ಗುರುಕುಮಾರ ಮಹಾಸ್ವಾಮೀಜಿಯವರು ಪಂಚಾಕ್ಷರಿ ಗವಾಯಿಗಳಂಥವರನ್ನ, ಗುರುಪುಟ್ಟ ರಾಜರಂಥವ್ರನ್ನ ಈ ಭೂಮಿಗೆ ತಂದು ಕೊಟ್ಟು, ಕಣ್ಣು ಇಲ್ಲದೇ ಇರ್ತಕ್ಕಂಥವ್ರು ಎಲ್ಲರಿಗೂ ಕೂಡ ತಂದೆ ತಾಯಿಗಳಾಗಿರ್ತಕ್ಕಂಥವರು ಗುರುಪುಟ್ಟ ರಾಜರು. ಶರಣರ ಗುರುಪುಟ್ಟರಾಜರು ನಾವೆಲ್ಲ ನೆನಪಿಡಗೋಬೇಕು. ಆ ಕಣ್ಣು ಇಲ್ಲ ಅಂತ ತಿಳ್ಕೊಂಡ್ರೆ ಅವತ್ತಿನ ದಿನಮಾನದಲ್ಲಿ ತಿರಸ್ಕಾರ ಭಾವನೆಗಳನ್ನು ಹುಟ್ಟಿಕೊಂಡಿರ್ತಕ್ಕಂಥ ಸಮಯ. ಹಾಗಾಗಿ ನಾವೆಲ್ಲರೂ ತಿಳ್ಕೋಬೇಕು. ಏನಂತ ತಿಳ್ಕೊಂಡ್ರೆ, ಶರಣ ಬಸವೇಶ್ವರ ಹತ್ರ ಜನಮಾಂದನಾಗಿರುವಂಥ ರಾಜಶೇಖರ ಬಂದು ಅವಾಗ ಅಕ್ಕನ ಮಗಳು ತನ್ನ ಮಗಳನ್ನು ಕರ್ಕೊಂಡು ಬಂದ್ಲು. ಯಪ್ಪ, ನನ್ನ ಪ್ರಾಯಶ್ಚಿತ್ತ ಆಗೈತಿ, ನನ್ನ ಮಗಳನ್ನು ಕೊಟ್ಟು ನನ್ನ ತಮಗೆ ಮದುವೆ ಮಾಡ್ತೀನಿ ಅಂತ ತಿಳ್ಕೊಂಡಂದಾಗ ಅವರಿಬ್ಬರಿಗೂ ಅವಾಗ ಶರಣರು ಅಕ್ಷತೆಯನ್ನು ಹಾಕಿ, ಆ ಅಕ್ಷತೆಯನ್ನು ಹಾಕಿದ ಬಳಿಕ ಶರಣರು ಜನಮಾಂದನಾಗಿರುವಂಥ ರಾಜಶೇಖರನಿಗೆ ಮತ್ತು ಕುರುಡಿಯಾಗಿರುವಂಥ ಆ ಒಂದು ಮಗುವಿಗೆ ಇಬ್ಬರಿಗೆ ಏನು ಮಾಡ್ತಾರೆ ಅಂತ ತಿಳ್ಕೊಂಡ್ರೆ, ತಮ್ಮ ಒಂದು ಅಮೃತ ಹಸ್ತವನ್ನು ಇಡ್ತಾರೆ, ಶ್ರೀ ವಿಭೂತಿಯನ್ನು ಧರಿಸ್ತಾರೆ. ಶ್ರೀ ವಿಭೂತಿಯನ್ನು ಧರಿಸಿ ತಮ್ಮ ಅಮೃತ ಹಸ್ತವನ್ನು ಇಟ್ಟು ಈಗ ಕಣ್ಣನ್ನು ತೆರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಕಣ್ಣನ್ನು ತೆರೆಯುವಂತ ಹೇಳಿದ ಬಳಿಕ ರಾಜಶೇಖರ್ ಅಂತನ, ಈ ಜಗತ್ತಿನ ಪ್ರಕಾಶವನ್ನು ನೋಡುವುದಕ್ಕಿಂತ ಮೊದಲ ಗುರುದೇವ ಶರಣ, ನಾನು ನಿನ್ನ ಪಾದವನ್ನು ನೋಡಬೇಕು ಅಂತ ತಿಳ್ಕೊಂಡು ಹೇಳ್ತಾನಂತ. ನಿನ್ನ ಪಾದವನ್ನು ನೋಡಬೇಕಪ್ಪ ಅಂತ ತಿಳ್ಕೊಂಡಂದಾಗ ಶರಣರ ಅಮೃತ ಹಸ್ತವನ್ನು ತಮ್ಮ ಕೈಯನ್ನು ಹಿಂದಕ್ಕೆ ತಗೊಂತಾರ. ಆ ಕಣ್ಣಿನ ಮೇಲೆ ಇಟ್ಟಿರ್ತಕ್ಕ ರಾಜಶೇಖರ ಮತ್ತು ಆ ಹುಡುಗಿ ಮೇಲೆ ಇಟ್ಟಿರ್ತಕ್ಕಂಥ ಕೈ ಹಿಂದೆ ತೆಗೆದ ಬಳಿಕ ಕಣ್ಣುಗಳು ಕಾಣಕತ್ತಿದ್ವಂತ. ಶರಣರ ನೆನಪಿರಲಿ, ಯಪ್ಪ ರಾಜಶೇಖರನ್ನ ಕತ್ತಿನಂತ, ನಾನು ಜೀವನದೊಳಗೆ ಕುರುಡನಾಗಿ ಜೀವನವನ್ನು ಕಳಿತಿದ್ಯಪ್ಪ, ಇವತ್ತಿನಿಂದ ನನಗೆ ಕಣ್ಣು ಕೊಟ್ಟಿರ್ತಕ್ಕಂಥ ಪರಮಾತ್ಮ ನನ್ನ ಭಾಗ್ಯದ ದೇವರು ನೀನು ಅಂತ ತಿಳ್ಕೊಂಡಂದನಂತ. ರಾಜಶೇಖರನ ಭಾಗ್ಯದ ದೇವರು.